ನೋಡಿ ಈಗಷ್ಟೇ ತೆಂಗಿಂದು ಕಾಯಿ ಸುಲಿದಿದ್ದಾರೆ. ಇದೆಲ್ಲ ಸಿಪ್ಪೆ ಇದೆ. ಈ ಸಿಪ್ಪೆಗೆ ಅಪ್ಪ ಸುಮ್ಮನೆ ಅದನ್ನು ಒಣಗಿಸಿ ಒಳಗೆ ಹಾಕೋದು ಅಥವಾ ಅದನ್ನು ಕೋಕೋಪಿಟ್ ಮಾಡೋ ಬದಲು ಹೊಸದು ಒಂದು ಐಡಿಯಾ ಹುಡುಕಿದ್ದಾರೆ. ಈ ಥರ ತೆಂಗಿನ ಮರದ ಸುತ್ತ ಹಿಂಗೆ ತೆಂಗಿನ ಸಿಪ್ಪೆನ ಹಿಂಗೆ ಜೋಡಿಸ್ಕೊಂಡು ಬರ್ತಿದ್ದಾರೆ. ಸೊ ದಟ್ ಯಾಕಂದರೆ ಇಲ್ಲಿ ನೀರು ಏನು ಹಾಕಿರ್ತಾರಲ್ಲ ಅದು ನೀರು ಬೇಗ ಎವಾಪರೇಟ್ ಆಗೋಲ್ಲ, ಮಾಯಿಸ್ಟ್ ಹಾಗೆ ಇರುತ್ತೆ ಮಣ್ಣಲ್ಲಿ. ಮತ್ತು ಇಲ್ಲೇನು ಕಳೆನೂ ಬೆಳ್ಕೊಳ್ಳಲ್ಲ ಹಿಂಗೆಲ್ಲ ಹಾಕಿದ್ರೆ ಅಲ್ವಪ್ಪ, ಕಳೆ ಬೆಳ್ಕೊಳ್ಳಲ್ಲ. ಆಮೇಲೆ ಅದು ನಿಧಾನಕ್ಕೆ ಡಿಕಂಪೋಸ್ ಆಗುತ್ತೆ. ಬಿಕಾಸ್ ಈ ತೆಂಗಿನ ಸಿಪ್ಪೆ ಇದೆಯಲ್ಲ ತುಂಬ ನಿಧಾನಕ್ಕೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಇದು ಕೂಡ ಮಣ್ಣಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡುತ್ತೆ ನಿಧಾನಕ್ಕೆ ಡಿಕಂಪೋಸ್ ಆಗಿ ಅಂತ. ಸೊ ಅದಕ್ಕೆ ಅಂತ ಈ ಐಡಿಯಾನ ಮಾಡಿದ್ದಾರೆ. ಇದು ಎಲ್ಲದಕ್ಕೂ ಮಾಡ್ತಿದ್ದೀವಿ ಅಂತ ಏನೂ ಅಲ್ಲ, ಯಾವ್ದಾವ್ದು ಸಿಗುತ್ತೋ ಆಗ. 250 ತೆಂಗಿನ ಮರಕ್ಕೂ ಇದೆಲ್ಲ ಮಾಡಬೇಕು ಅಂದರೆ ಕಷ್ಟ. ಬಟ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಹಿಂಗೆ ಸುಮ್ಮನೆ ಇದು ಮಾಡೋದ್ರ ಬದಲು ಹಿಂಗೆ ಹಾಕ್ತಾ ಇದ್ದಾರೆ. ನನ್ನಪ್ಪ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲೂ. ಇದನ್ನು ನೋಡಿದಾಗ ನನಗೂ ತುಂಬ ಖುಷಿ ಆಯಿತು ಆ್ಯಂಡ್ ಇಟ್ ಈಸ್ ವೆರಿ ಕ್ರಿಯೇಟಿವ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡಿದೆ. ಆ್ಯಂಡ್ ನಿಮಗೆ ಈ ಕ್ರಿಯೇಟಿವಿಟಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಯಾವುದೆಲ್ಲ ಕ್ರಿಯೇಟಿವ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಗ್ರಿಕಲ್ಚರಲ್ಲಿ, ಕೃಷಿಯಲ್ಲಿ, ದಯವಿಟ್ಟು ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.